ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ನಾನಿವತ್ತು ಸೂಪರಾಗಿ ರೆಡಿಯಾಗಿದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ, ಸ್ಪ್ಯಾನರಿಂದು ಇಯರಿಂಗ್ ಎಲ್ಲ ಹಾಕ್ಕೊಂಡು ಸೂಪರಾಗಿ ಡೆನಿಮ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗೋಕ್ಕೆ ಅಂದರೆ ಮೋಟರ್ ಸೈಕಲ್ ಎಕ್ಸ್ಪೋ, ವರ್ಲ್ಡ್ ಮೋಟರ್ ಸೈಕಲ್ ಡೇಗೆ ಆ್ಯಕ್ಚುಲಾಗಿ ದೇ ಹ್ಯಾಡ್ ಎ ಇವೆಂಟ್ ಅಟ್ ಚಾಮರ ವಜ್ರ ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಸೊ ಎಸ್, ಇಲ್ಲಿಗೆ ಬಂದಿದ್ದೀನಿ ನಾನು. ವರ್ಲ್ಡ್ ಮೋಟರ್ ಸೈಕಲ್ ಡೇ. ನನಗೆ ಮೋಟರ್ ಸೈಕಲ್ಸ್ ಅಂದರೆ ಮೊದಲಿಂದನೂ ತುಂಬಾ ಇಷ್ಟ, ಬೈಕ್ಸ್ ಎಲ್ಲ. ಸೊ ಹೇಗಿರುತ್ತೆ, ತುಂಬ ಹಿಂದೆ ನಾನು ಆ್ಯಕ್ಚುಲಿ ನನ್ನ ಮಗ ಚಿಕ್ಕವನಿದ್ದಾಗ ಈಸ್ ಆಲ್ಸೋ ವೆರಿ ವೆರಿ ಫಾಂಡ್ ಆಫ್ ಬೈಕ್ಸ್ ಆ್ಯಂಡ್ ಕಾರ್ಸ್. ಸೊ ಅವನಿಗೆ ಬೈಕ್ ಸ್ಟಂಟ್ಸ್ ಎಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೆ ಪ್ಯಾಲೇಸ್ ಗ್ರೌಂಡ್ಸ್ಗೆ. ಸೊ ಅದಾದಮೇಲಿಂದ ನಾನು ಬಂದೇ ಇರಲಿಲ್ಲ ಈ ಥರದ್ದು ಯಾವುದು ಇವೆಂಟ್ಗೆ. ಸೊ ರೀಸೆಂಟಾಗಿ ಒನ್ ಆಫ್ ಮೈ ಫ್ರೆಂಡ್ ಟೋಲ್ಡ್ ಮೀ ದಟ್ ದಿಸ್ ಇವೆಂಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಎಷ್ಟು ನನಗೆ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಒಂದೊಂದು ಬೈಕ್ಸು ಒಂದೊಂದು ಇದನ್ನು ನೋಡಿಬಿಟ್ರೆ ಬೈಕ್ಗಳನ್ನ ಹೇಗಿದೆ ಅಂತ ಸೂಪರ್ ಆಗಿತ್ತು. ಸೊ ಬಂದು ಇನ್ನು ಈಗ ನಿಲ್ಲಿಸ್ತಾ ಇದ್ದೀವಿ. ಆಚೆ ಕಡೆ ಪಾರ್ಕಿಂಗಲ್ಲೇ ಇಷ್ಟು ಥರ ವೆಹಿಕಲ್ಸು ಮತ್ತು ಏನು ಬೈಕ್ಸು, ಸೂಪರ್ ಬೈಕ್ಸು ಎಲ್ಲ ನೋಡಿದೆ ಅಂದರೆ ಸಖತ್ತಾಗಿ ಅನ್ನಿಸ್ತು. ಸೊ ಅಷ್ಟೊತ್ತಿಗೆ ನನ್ನ ಪಕ್ಕ ಬಂದ್ಬಿಟ್ಟು ಸೂಪರಾಗಿರೋ ಒಂದು ಬೈಕ್ನ ಯಾರೋ ಪಾರ್ಕ್ ಮಾಡಿಬಿಟ್ಟು ಹೋದರು, ಆ್ಯಸ್ ಯು ಕ್ಯಾನ್ ಸಿ. ಸೊ ಇಟ್ ಲುಕ್ಸ್ ರಿಯಲಿ ಫ್ಯಾಬ್. ಸೊ ಅದು ಒಂದು ಸೂಪರ್ ಬೈಕ್ಸಿಂದ ಒಂದು ಜೋಶ್ ಇರುತ್ತಲ್ಲ ಅದು. ಸೊ ಈ ಇವೆಂಟ್ ಆ್ಯಕ್ಚುಲಿ ಎವ್ರಿ ಇಯರ್ ಆಗುತ್ತೆ. ಸೊ ದಿಸ್ ಇಯರ್ ವಿ ಹ್ಯಾವ್ ಕಮ್. ಸೊ ಟಿಕೆಟ್ಸ್ ಆ್ಯಕ್ಚುಲಿ ಇದಕ್ಕೆ ಫಸ್ಟಿಂದ ಅಂದರೆ ತುಂಬ ಬೇಗನೆ ಬುಕ್ ಮಾಡಿಕೊಂಡ್ರೆ ತುಂಬಾ ಒಳ್ಳೊಳ್ಳೆ ಗುಡೀಸ್ ಎಲ್ಲ ಇತ್ತಂತೆ. ನಮಗೆ ಗೊತ್ತಿರಲಿಲ್ಲ. ಸೊ ಲಾಸ್ಟಲ್ಲಿ ಬುಕ್ ಮಾಡಿಕೊಂಡೆ. ಅದರಲ್ಲೂ ನನ್ನ ಮಗನಿಗೆ ಹಿ ಗಾಟ್ ಗೋಲ್ಡ್ ಟಿಕೆಟ್. ನಾನು ಸ್ವಲ್ಪ ಮನೇಲಿ ಏನೇನೋ ಬೇರೆ ಪ್ಲ್ಯಾನ್ಸ್ ಇತ್ತು. ಸೊ ಅದೆಲ್ಲ ಆಗುತ್ತೋ ಇಲ್ವೋ ಹೋಗೋಕ್ಕೆ ಅಂತ ಅಂದ್ಕೊಂಡು ಮಾಡಲಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಜಸ್ಟ್ ಎಂಟ್ರಿ ಟಿಕೆಟ್ ಅಷ್ಟೇ ಸಿಕ್ಕಿದ್ದು. ಬಟ್ ಇಟ್ ವಾಸ್ ವರ್ತ್ ಕಮಿಂಗ್ ಹಿಯರ್. ಒಂದು ಪ್ಯಾಕೇಜಲ್ಲಿ ಆ್ಯಕ್ಚುಲಿ ಗೋಲ್ಡಲ್ಲಿ ಒಂದು ಗುಡಿ ಇತ್ತು, ಒಂದು ಲಂಚ್ ಕಾಂಪ್ಲಿಮೆಂಟ್ ಇತ್ತು. ಬಟ್ ನಮ್ಮದ್ರಲ್ಲಿ ನೋ ಗುಡಿ ನೋ ಲಂಚ್, ಓನ್ಲಿ ಎಂಟ್ರಿ. ಬಟ್ ಸೇಮ್ ಅಮೌಂಟ್ಗೆ ಇಬ್ಬರೂ ಬುಕ್ ಮಾಡಿದ್ದು. ಸೊ ಐ ರಿಯಲಿ ಫೆಲ್ಟ್ ಬ್ಯಾಡ್. ಇಂಥ ಇವೆಂಟ್ಸ್ಗೆಲ್ಲ ಫಸ್ಟೇ ಬುಕ್ ಮಾಡಿಕೊಂಡ್ರೆ ತುಂಬ ಸಖತ್ತಾಗಿರೋ ಗುಡೀಸ್ ಎಲ್ಲ ಸಿಕ್ಕತ್ತೆ. ಯಾಕಂದರೆ ನಾವು ಇಲ್ಲಿ ರಿಜಿಸ್ಟರ್ ಕೌಂಟರ್ ಹತ್ರ ನನ್ನ ಮಗ ಬಂದ್ಬಿಟ್ಟು ಮೊದಲೇ ನೋಡ್ತಾ ಇದ್ದಂತೆ. ಸೊ ಹೀ ಸೈಡ್ ದ್ಯಾಟ್ ಇಟ್ ಈಸ್ ಲೈಕ್ ತುಂಬ ದೊಡ್ಡ ಬ್ಯಾಗಲ್ಲೆಲ್ಲ ಕೊಡ್ತಾ ಇದ್ದಾರೆ. ಸೊ ದೇ ಹ್ಯಾಡ್ ಡೈಮಂಡ್ ಆ್ಯಂಡ್ ಸಾರ್ಟ್ ಆಫ್ ಡಿಫ್ರೆಂಟ್ ಟಿಕೆಟ್ಸ್. ಸೊ ಇದೆಲ್ಲ ಗೊತ್ತಾದರೆ ಫಸ್ಟೇ ಬುಕ್ ಮಾಡ್ಕೋಬೋದು. ನೋಡಿ ಎಷ್ಟು ಸೂಪರಾಗಿರೋ ಬೈಕ್ಸ್ನ ತಂದು ನಿಲ್ಲಿಸಿದ್ದಾರೆ. ಒಂಥರ ಹೆವೆನ್ ಅಂತಲೇ ಅನ್ಬೋದು ಮೋಟರ್ ಸೈಕ್ಲಿಸ್ಟ್ಗೆ. ಸೊ ತುಂಬ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಮತ್ತು ಇನ್ನು ಔಟ್ ಆಫ್ ಸ್ಟೇಟ್ ಸಹ ಬಂದಿದ್ದರು. ಸಖತ್ ಜನ ಇದ್ದರು. ನೋಡಿ ಎಷ್ಟು ಸಖತ್ತಾಗಿದೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಕೌಂಟರ್. ಸೊ ಯಾರ್ಯಾರು ಆನ್ಲೈನ್ ರಿಜಿಸ್ಟರ್ ಮಾಡಿಲ್ಲ, ಇಲ್ಲಿ ಬಂದು ಬೇಕಂದರೆ ರಿಜಿಸ್ಟರ್ ಮಾಡ್ಕೋಬೋದು. ಸೊ ದೀಸ್ ಆರ್ ದ ಕೌಂಟರ್ಸ್ ಆ್ಯಂಡ್ ದಿಸ್ ಈಸ್ ದ ಪಾರ್ಟ್ಸ್ ಆಫ್ ಸೋ ಮೆನಿ ಸ್ಪಾನ್ಸರ್ಸ್ ಆರ್ ದೇರ್. ಸೊ ABC ಅಂತ ಹೇಳಿಬಿಟ್ಟು ಆಲ್ ಇಂಡಿಯಾ ಬೈಕರ್ಸ್ ಅಸೋಸಿಯೇಷನ್ ಅವರು ಆ್ಯಕ್ಚುಲಿ ಇದನ್ನು ಕಂಡಕ್ಟ್ ಮಾಡೋದು. ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ದೇ ವಿಲ್ ಗಿವ್ ದ ಹ್ಯಾಂಡ್ ಬ್ಯಾಂಡ್. ಸೊ ಅದನ್ನು ಹಾಕ್ಕೊಂಡ್ರೇ ನಿಮಗೆ ಎಂಟ್ರಿ ಇಲ್ಲಿ. ಸೊ ಇಲ್ಲಿ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ ಆ್ಯಕ್ಚುಲಿ ಹ್ಯಾಂಡ್ ಬ್ಯಾಂಡ್ನ. ಸೊ ದಿಸ್ ಇಸ್ ದ ಎಂಟ್ರಿ ಫಾರ್ ದ ಈವೆಂಟ್. ಸೊ ನೋಡಿ ಇಲ್ಲಿ ಆರಾಮಾಗಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ವಾವ್, ಸೋ ಮೆನಿ ಕೌಂಟರ್ಸ್. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತ ಹೋಗೋದು, ಏನೇನಿದೆ ಏನೇನಿಲ್ಲ ಅಂತ ನೋಡೋದು. ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಒಂಥರ ವೈಬಸ್ ಸೂಪರಾಗಿದೆ ಇಲ್ಲಿ. ಸೊ ನೋಡಿ ಇಲ್ಲಿ ಸ್ಟಾರ್ಟಿಂಗಿಂದನೇ ಬೇರೆ ಬೈಕ್ಸ್ಗಳು, ಸಖತ್ತಾಗಿರೋ ಬೈಕ್ಸ್ಗಳನ್ನ ನಿಲ್ಲಿಸಿರ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಆ್ಯಕ್ಚುಲಿ ಟ್ರಯಲ್ ದೆಮ್. ಅಂದರೆ ಕೂತ್ಕೊಂಡು ಹೈಟೆಲ್ಲ ಚೆಕ್ ಮಾಡ್ಕೋಬೋದು, ಏನು ಎತ್ತ ಅಂತೆಲ್ಲ ಆನ್ ಆಫ್ ಎಲ್ಲ ಮಾಡಿ ನೋಡ್ಬೋದು. ಸೊ ಆ್ಯಕ್ಚುಲಿ ತುಂಬ ಬೈಕ್ ಅಸೋಸಿಯೇಷನ್ಸ್ ಇದೆ ಬ್ಯಾಂಗ್ಳೂರ್ಲಿ, ಆಲ್ ಓವರ್ ಕರ್ನಾಟಕ ಆ್ಯಂಡ್ ಆಲ್ ಓವರ್ ಇಂಡಿಯಾ.
ಸೊ ಯಾವುದಾದ್ರೂ ಬೈಕರ್ಸ್ ಅಸೋಸಿಯೇಷನಲ್ಲಿ ಇದ್ದರೆ ಇಟ್ಸ್ ವೆರಿ ಈಸಿ, ಬಿಕಾಸ್ ಅವ್ರ ಕಡೆಯಿಂದ ಬಲ್ಕ್ ಬುಕ್ಕಿಂಗ್ ಆಗಿಬಿಡುತ್ತೆ. ಬಟ್ ಇಫ್ ಯು ಆರ್ ಫ್ರಮ್ ಔಟ್ಸೈಡ್, ಸೊ ಆಬ್ವಿಯಸ್ಲಿ ನನ್ನ ಮಗ ಇನ್ನೂ ಅಷ್ಟೊಂದು ದೊಡ್ಡವನಾಗಿಲ್ಲ, ಸೊ ರೈಡರ್ಸ್ ಜೊತೆ ಎಲ್ಲ. ಸೊ ನಾವು ಹಿ ಹ್ಯಾಸ್ ಟು ಸ್ಟಾರ್ಟ್ ಹಂಟಿಂಗ್ ಫಾರ್ ಇಟ್. ಸೊ ನಾವು ಹೈವೇ ಡಿಲೈಟ್ ಅಂತ ಹೇಳ್ಬಿಟ್ಟು ಆನ್ಲೈನ್ ಪಾರ್ಟ್ನರು, ಸೊ ಅವ್ರ ಕಡೆಯಿಂದ ಆನ್ಲೈನ್ ಬುಕ್ಕಿಂಗ್ ಎಲ್ಲ ತೊಗೋತಾಯಿದ್ರು. ಸೊ ವಿ ಬುಕ್ಡ್ ಫ್ರಮ್ ದ್ಯಾಟ್. ಆ್ಯಂಡ್ ಆ್ಯಕ್ಚುಲಿ ಫುಲ್ ಲಿಸ್ಟ್ ಆಫ್ ಪ್ರೋಗ್ರಾಮ್ಸಲ್ಲಿ ಸಕ್ಕತ್ತಾಗಿದೆ. ಮಾರ್ನಿಂಗ್ 10 ನೈಟ್ 10 ತನಕ ಆ್ಯಕ್ಚುಲಿ ಇಲ್ಲಿ ಇದು ಫುಲ್ ಡೇ ನಡೆಯುತ್ತೆ. ಆ್ಯಂಡ್ ಬೀಟ್ ಗುರೂಸ್ ಕಾನ್ಸರ್ಟ್ಸ್ ಇದೆ. ಸೊ ಆಲ್ರೆಡಿ 1 ಸೆಷನ್ ಆಗೋಗಿದೆ. 10ಗೆ ಸ್ಟಾರ್ಟ್ ಆಗಿತ್ತು, ಬಟ್ ಬೈ ದ ಟೈಮ್ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಆ್ಯಕ್ಚುಲಿ 1:30 ನಾವು ರೀಚ್ ಆದ್ವಿ. ಬಿಟ್ಟಿದ್ದು ಲೇಟ್ ಆ್ಯಕ್ಚುಲಿ. ಸೊ ಇಫ್ ಯು ಆರ್ ರಿಯಲಿ ಎಂಥೂಸಿಯಾಸ್ಟ್ ಅಂತ ತುಂಬಾ ಇದಾಗಿ ಎಲ್ಲ ಪ್ರೋಗ್ರಾಮು ನೋಡ್ಬೇಕಂದ್ರೆ ಮಾರ್ನಿಂಗ್ 10 ಫುಲ್ ನೈಟ್ 10 ತನಕ ಯು ಕ್ಯಾನ್ ಬಿ ದೇರ್. ಸೊ ಈಗ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಹೋಲ್ ಡೇ ದೇಲ್ ಬಿ ಕಮಿಂಗ್ ಆ್ಯಂಡ್ ಗೋಯಿಂಗ್. ಸೊ ಇಲ್ಲಿ ಬೈಕ್ಸ್ ಎಲ್ಲ ಈ ಥರ ಡಿಸ್ಪ್ಲೇ ಇಟ್ಟಿರ್ತಾರೆ. ಸೊ ಯು ಕ್ಯಾನ್ ಟೇಕ್ ಫೋಟೋ ಆಸ್ ವೆಲ್. ಸೊ ಫೋಟೋ ಶೂಟ್ ಮಾಡ್ಕೋಬಹುದು. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿಟ್ ಆನ್ ದೆಮ್, ಕ್ಲಿಕ್ ಪಿಕ್ಚರ್ಸ್ ಆ್ಯಂಡ್ ಆನ್ ಮಾಡಿ ನೋಡೋದು. ಸೊ ಇಫ್ ಯು ವಾಂಟ್ ಎನಿ ಡೀಟೇಲ್ಸ್ ಲೈಕ್ ಯಾವ ಬೈಕು, ಎಷ್ಟು ಮೈಲೇಜು, ಎಷ್ಟು ಕಾಸ್ಟು, ಆ್ಯಂಡ್ ಇಫ್ ಯು ವಾಂಟ್ ಟು ಬೈ ದಟ್, ಸೊ ವಾಟ್ ಆರ್ ದ ಪ್ರೊಸೀಜರ್ಸ್, ಸೊ ಎಲ್ಲ ಇಲ್ಲಿ ಆ್ಯಕ್ಚುಲಿ ದೇ ವಿಲ್ ಗಿವ್ ದ ಇನ್ಫಾರ್ಮೇಷನ್. ಸೊ ಎಲ್ಲ ಬ್ರ್ಯಾಂಡ್ ಆಫ್ ಬೈಕ್ಸಿಂದು ಒಂದೊಂದು ಕ್ಯಾನೋಪಿ ಇದೆ. ಸೊ ಕ್ಯಾನೋಪಿ ಒಳಗಡೆ ಹೋದರೆ ದೇ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ಇಲ್ಲಿ ಓಲ್ಡ್ ಆ್ಯಂಡ್ ನ್ಯೂ ಬೈಕ್ಸ್ನೂ ಸಹ ದೇ ಹ್ಯಾವ್ ಪುಟ್ ದೇರ್ ಡಿಸ್ಪ್ಲೇಗೆ. ಸೊ ನಾವೀಗ ಆಚೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಬೇರೆ ಬೇರೆ ಇವೆಂಟ್ಸು ಸಹ ಅದು ಅಲ್ದಲೆ ದೇ ಹ್ಯಾವ್ ಅದರ್ ಇವೆಂಟ್ಸ್ ಲೈಕ್ ದೀಸ್. ಸುಮ್ಮನೆ ಟೈಮ್ ಪಾಸ್ಗೆ ಮಾಡೋವಂಥ ಇವೆಂಟ್ಸು ಲೈಕ್ ಸ್ಟಂಟ್ಸು, ಮತ್ತು ಏನು ಒಂದು ಬೈಕ್ಸಿಂದ ಇದು ಮಾಡ್ತಾರಲ್ಲ ಸೌಂಡ್ಸು ಅದೆಲ್ಲ. ಸೊ ಅದನ್ನು ನೋಡೋಣ ಅಂತ ಬಂದ್ವಿ ನಾವು. ಆ್ಯಂಡ್ ಯು ಕ್ಯಾನ್ ಸಿ ಹೌ ದೇ ಆರ್ ಡೂಯಿಂಗ್ ಇಟ್. ಸೊ ಕಮ್ ಲೆಟ್ಸ್ ಸಿ.
ಅದು ಸುಮ್ಮನೆ ಅವರು ಜಾಸ್ತಿ ಸೊ ಅದಲ್ದಲ್ಲೇ ಇಲ್ಲಿ ತುಂಬ ಗೇಮ್ಸ್ ಎಲ್ಲ ಆಡಿಸ್ತಾ ಇರ್ತಾರೆ. ಲೈಕ್ ಮಾನ್ಸ್ಟರಿಂದ ಇದು ಫ್ರೀ ಡ್ರಿಂಕ್ ಡಾಟ್ ಗೇಮ್ ಇತ್ತು. ಸೊ ಅದನ್ನು ಟ್ರೈ ಮಾಡ್ಬೋದು. ಸೊ ಹಂಗೆ ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆದು ದೇ ವೇರ್ ಕಂಡಕ್ಟಿಂಗ್ ಆ್ಯಕ್ಚುಲಿ. ಸೊ ನನ್ನ ಮಗ ಇದನ್ನು ಟ್ರೈ ಮಾಡ್ದ. ಆಮೇಲೆ ಹಿ ಟ್ರೈಡ್ ದಿಸ್ ಸ್ಪಿನ್ನಿಂಗ್ ವೀಲ್ ಸ್ಪಿನ್ನಿಂಗು. ಸೊ ಇದರಲ್ಲಿ ಹಿ ಆ್ಯಕ್ಚುಲಿ ವಾನ್ ಆ್ಯಂಡ್ ಹಿ ಗಾಟ್ ಸರ್ಪ್ರೈಸ್ ಆಫ್ಟರ್ ಎ ಲಾಂಗ್ ಟೈಮ್ ಅಂತ ಹೇಳ್ತಾ ಇದ್ರು. Surprise gift! Yay! Hi!
I got a surprise gift. Oh, so what do you want to take from here? You can take anything. But you have to post on Instagram. Yeah, sure. So what do you want to take? Okay. Do you want to rent a bike any day? Not really. Actually, I have my own bike. Okay. But we have But yeah, a lot of collection of bikes. Yeah. Okay. So if you are planning to buy a t-shirt, then I can give you that as well. So we are selling some t-shirts there. I'll just have a look. Yeah, and come back. Bye. ಸೊ ಇಲ್ಲಿ ಸೇಲ್ಗೂ ಇಟ್ಟಿದ್ದಾರೆ. ಇದರ ಡಿಸ್ಪ್ಲೇ ಶರ್ಟ್ಸ್ನ ನೀವು ಬುಕ್ ಮಾಡಿಬಿಟ್ಟು ಯು ಕ್ಯಾನ್ ಪೇ ಆ್ಯಂಡ್ ಯು ವಿಲ್ ಗೆಟ್ ಡಿಸ್ಕೌಂಟ್ಸ್ ಆನ್ ಸ್ಪಾಟ್. ಸೊ ಅದನ್ನು ಅವರು ಆಮೇಲೆ ನಮಗೆ ಕಳಿಸ್ತಾರೆ. ಸೊ ಸೂಪರಾಗಿ ಈ ಥರ ಎಲ್ಲ ಸ್ಟಂಟ್ಸ್ ಸಹ ಮಾಡಿದರು. ಆ್ಯಂಡ್ ಸ್ಪಿನ್ನಿಂಗ್ ವೀಲಲ್ಲಿ ನನಗೂ ಸಹ ಡಿಸ್ಕೌಂಟ್ ಸಿಕ್ತು. ಸೊ ಮೈ ಡಾಟರ್ ಬುಕ್ ಎ ಟಿ ಶರ್ಟ್. ಸೊ ಈಗ ಅಲ್ಲೆಲ್ಲ ಸುತ್ತಕೊಂಡು ಈಗ ನಾವು ಒಳಗಡೆ ಬಂದಿದ್ದೀವಿ. ಸೊ ಈಗ ಲಂಚ್ ಟೈಮ್. ಸೊ ಯಾರ್ಯಾರು ಕೂಪನ್ಸಲ್ಲೇ ಲಂಚ್ ಇದೆ ಅವರು ಸಹ ಇಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನಾನ್ ಕೂಪನ್ಸ್ ನಮ್ದಿತ್ತಲ್ಲ ಬರೀ ವಿಸಿಟ್ಗೆ. ಸೊ ಇಲ್ಲಿ ಸ್ಟಾಲ್ಸ್ ಹಾಕಿದ್ದಾರೆ. ಸೊ ವಿ ಹ್ಯಾವ್ ಟು ಬೈ ಆ್ಯಂಡ್ ಈಟ್. ಸೊ ಯಾರ್ಯಾರಿಗೆ ಕೂಪನಲ್ಲಿದೆ ದೇ ಹ್ಯಾವ್ ಎ ಸಪ್ರೇಟ್ ಟೇಬಲ್. ಸೊ ಅಲ್ಲೋಗ್ಬಿಟ್ಟು ಅವರು ಕೂಪನ್ ಏನಿದೆ ಅದನ್ನು ಕೊಟ್ಟರೆ ಅವ್ರಿಗೆ ಫುಲ್ ಲಂಚ್ ಲೈಕ್ ಪುಲಾವು ಮತ್ತು ಜಾಮೂನು, ವಡೆ, ಈ ಥರ ಫುಲ್ ಸೌತ್ ಇಂಡಿಯನ್ ಲಂಚ್ನ ಸರ್ವ್ ಮಾಡ್ತಾ ಇದ್ದಾರೆ. ಲಕಿಲಿ ಮೈ ಸನ್ ಹ್ಯಾಡ್ ಬುಕ್ಡ್ ಅಲ್ಲಿ. ಸೊ ಅವನಿಗೆ ಅದು ಕೂಪನ್ ಸಿಕ್ಕಿತ್ತು, ನನಗೆ ಮತ್ತು ನನ್ನ ಮಗಳಿಗೆ ಸಿಗಲಿಲ್ಲ. ಬಟ್ ಎನಿವೇ ಇಟ್ ವಾಸ್ ಗುಡ್ ಬಿಕಾಸ್ ನನ್ನ ಮಗಳು ತುಂಬ ಪಿಕ್ಕಿ ಈಟರ್. ಸೊ ಅವಳಿಗೆ ಅದನ್ನು ಫುಲ್ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗ್ತಿರ್ತಿತ್ತು. ಸೊ ಇಟ್ಸ್ ಬೆಟರ್ ಅಂತ ಹೇಳ್ಬಿಟ್ಟು ನಾವಿಲ್ಲೇ ತೊಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಯು ಕ್ಯಾನ್ ಸಿ ತುಂಬ ಕಡೆಯಿಂದ ಬಂದವರು ತುಂಬ ದೂರದಿಂದ ಎಲ್ಲ ಡ್ರೈವ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರೆಲ್ಲ ಇಲ್ಲಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮಲ್ಕೊಂಡು ಆ್ಯಕ್ಚುಲಿ ಯು ಕ್ಯಾನ್ ಸಿ ಹೌ ಇಟ್ ಈಸ್ ಅಂತ ಹೇಳಿ ಸೊ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಆಚೆ ಕಡೆ ಈವೆಂಟ್ ನಡೀತಾ ಇದೆ. ಆ್ಯಂಡ್ ಹೂ ಎವರ್ ವಾಂಟ್ ಟು ಸ್ಲೀಪ್ ಫಾರ್ ಅ ಬಿಟ್ ದೇ ಕ್ಯಾನ್ ಸ್ಲೀಪ್ ಹಿಯರ್. ಆ್ಯಂಡ್ ಹೂ ವಾಂಟ್ ಟು ಜಸ್ಟ್ ಚಿಲ್ ಸಿಟ್ಟಿಂಗ್ ವಿತ್ ಫ್ರೆಂಡ್ಸ್ ಅದನ್ನು ಮಾಡ್ಬೋದು. ಆ್ಯಂಡ್ ನಾವು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಏನು ತಿನ್ನೋದು ಅಂತ ಹೇಳ್ಬಿಟ್ಟು. ಸೊ ಒಂದು ಶಾಪಿಂದ ಇನ್ನೊಂದು ಶಾಪಿಗೆ ಹೋಗಿ ನೋಡ್ತಾ ಇದ್ದೀವಿ ವಾಟ್ ವಿ ಹ್ಯಾವ್ ಟು ಈಟ್ ಅಂತ ಹೇಳಿ. ಸೊ ಬೇಕಾದಷ್ಟು ಸ್ಟಾಲ್ ಇತ್ತು. ಆ್ಯಂಡ್ ಫೈನಲಿ ವಿ ಕೇಮ್ ಟು ದಿಸ್ ಸ್ಟಾಲ್. ಸೊ ಇವ್ರ ಹತ್ರ
ಲೋಡೆಡ್ ನಾಚೋಸ್ ಇದೆ ಅಂತ ಹೇಳ್ಬಿಟ್ಟು ಲೋಡೆಡ್ ನಾಚೋಸ್ ಆರ್ಡರ್ ಮಾಡಿದ್ವಿ ನಾವು. ಆ್ಯಂಡ್ ಅದನ್ನು ಅವರು ರೆಡಿ ಮಾಡೋಕ್ಕೆ ಟೈಮ್ ಆಯಿತು, ಬಿಕಾಸ್ ವಿ ವರ್ ದ ಫಸ್ಟ್ ಒನ್ ಟು ಆರ್ಡರ್ ದೆಮ್. ಸೊ ಫೈನಲಿ ರೆಡಿ ಮಾಡಿ ಕೊಟ್ಟರು. ಆ್ಯಂಡ್ ಬೈ ದಟ್ ಟೈಮ್ ಆ್ಯಕ್ಚುಲಿ ತುಂಬ ಜನ ಬರೋಕ್ಕೆ ಶುರು ಮಾಡಿದರು, ಬಿಕಾಸ್ ಇಟ್ ವಾಸ್ ಲಂಚ್ ಬ್ರೇಕ್. ಸೊ ನೀರಿಗೇನೆ ಸಖತ್ ಕಷ್ಟ ಆಗ್ತಾಯಿತ್ತು, ಯಾಕಂದರೆ ಕೋಲ್ಡ್ ವಾಟರ್ ಎಲ್ಲೂ ಸಿಗ್ತಿರ್ಲಿಲ್ಲ. ಸೊ ವಿ ಹ್ಯಾಡ್ ಟು ಬೈ ಕೋಲ್ಡ್ ಡ್ರಿಂಕ್. ಸೊ ಬ್ಲೂ ಮೋಜಿತಾ ಮತ್ತು ನ್ಯಾಚೋಸ್ ತಿನ್ಕೊಂಡು ನನ್ನ ಮಗಳಿಗೆ ಹೊಟ್ಟೆ ತುಂಬಿತು. ಬಟ್ ಐ ವಾಸ್ ಹಂಗ್ರಿ. ಸೊ ಏನು ತೊಗೊಳೋದು ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಬೈ ದ ಟೈಮ್ ಐ ಕುಡ್ ಫೈಂಡ್ ವಾಟರ್. ಆ್ಯಂಡ್ ಪಾನಿಪುರಿ ಕಾಣಿಸ್ತು. ಸೊ ಪಾನಿಪುರಿ ಎಲ್ಲೇ ಇದ್ರೂ ಅಷ್ಟೇ, ಸೊ ಇಟ್ ವಿಲ್ ಆಲ್ವೇಸ್ ಗೆಟ್ ಹಿಟ್ಸ್ ಕಸ್ಟಮರ್. ಸೊ ನನ್ನ ಮಗಳು ಪಾನಿಪುರಿ ತಿಂದಳು. ಆ್ಯಂಡ್ ಫೈನಲಿ ಶಿ ವಾಸ್ ಓಕೆ ವಿತ್ ದ್ಯಾಟ್. ಆ್ಯಂಡ್ ನನಗೆ ರೋಲ್ ಕಾಣಿಸ್ತು. ಸೊ ಐ ವಾಂಟೆಡ್ ಸಮ್ ರೋಲ್. ಆ್ಯಂಡ್ ಅಷ್ಟೊತ್ತಿಗೆ ನನ್ನ ಮಗ ಫುಲ್ ಹೊಟ್ಟೆ ತುಂಬ ತಿನ್ಕೊಂಡ್ಬಂದ. ಆ್ಯಂಡ್ ರೋಲ್ ವಾಸ್ ರೆಡಿ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಮೊಮೋಸ್ ತೊಗೊಂಡು ಸೂಪರಾಗಿ ಒಳ್ಳೆ ಕಡುಬು ಥರ ಇತ್ತು ಮೊಮೋಸು. ಸೊ ಎಸ್, ಸಖತ್ತಾಗಿತ್ತು. ಒಂಥರ ಫೀಲಿಂಗು ಸಖತ್ತಾಗಿತ್ತು, ವೈಬ್ ಸಖತ್ತಾಗಿತ್ತು. ಸೊ ಫೈನಲಾಗಿ ಅವಳು ನಾನು ಒಂದೆರಡು ತಿಂತೀನಿ ಅಂತ ಅನ್ಲು. ಸೊ ಎಲ್ಲ ತಿಂದುಬಿಟ್ಟು ನಾವು ವಿ ಆರ್ ಫುಲ್ ಆ್ಯಂಡ್ ರಿಚಾರ್ಜ್ಡ್ ಅಗೇನ್ ಟು ಡೂ ದ ಆ್ಯಕ್ಟಿವಿಟಿ. ಸೊ ಅದಕ್ಕಿಂತ ಮುಂಚೆ ನನ್ನ ಮೊಬೈಲ್ ಫುಲ್ ಚಾರ್ಜ್ ಖಾಲಿ ಆಗ್ತಾಯಿತ್ತು. ಸೊ ಇಲ್ಲಿ ಎಲ್ಲಪ್ಪ ಚಾರ್ಜಿಗೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಸಖತ್ತಾಗಿದೆ ನೋಡಿ. ಏನು ಒಂದು ಇಲ್ಲಿ ಇದು ಮಾಡಿದ್ದಾರೆ ಊಟಕ್ಕೆ ಅಂತ, ಲಂಚ್ಗೆ ಅಂತ ಹೇಳ್ಬಿಟ್ಟು. ಸೊ ಈ ಸೆಟಪ್ ಏನಿದೆ ಸಖತ್ತಾಗಿದೆ. ಸೊ ಆ್ಯಕ್ಚುಲಿ ಇಲ್ಲಿ ವೆಡ್ಡಿಂಗ್ಸ್ ಎಲ್ಲ ಆಗುತ್ತೆ. ಸೊ ಆ ವೆಡ್ಡಿಂಗ್ ಟೈಮಲ್ಲಿ ಇದನ್ನು ಲಂಚ್ ಮತ್ತು ಡಿನ್ನರ್ನ ಸರ್ವ್ ಮಾಡೋಕ್ಕೆ ಹಾಲ್ ಥರ ಯೂಸ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಬಂದ್ವಿ ರೆಸ್ಟ್ ರೂಮ್ಗೆ, ಯಾಕಂದರೆ ಇಲ್ಲಿ ಚಾರ್ಜರ್ ಇತ್ತು. ಸೊ ಸ್ವಲ್ಪ ಹೊತ್ತಾದರೂ ಚಾರ್ಜಿಗೆ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತ. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಇಟ್ ವಾಸ್ ಬಿಗ್ ಆಲ್ಸೋ. ಸೊ ಸಖತ್ ದೊಡ್ಡದಾಗಿದೆ ಇಲ್ಲಿ. ಆ್ಯಂಡ್ ಹಾಕ್ಬಿಟ್ಟು ಇಬ್ಬರು ಸುಮ್ಮನೆ ಕೂತಿದ್ವಿ. ಬಟ್ ಮನೇಲಾದರೆ ನಾವು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡ್ತೀವಿ. ಇಲ್ಲಿ ಎಷ್ಟೊತ್ತಾದರೂ ಚಾರ್ಜ್ ಆಗ್ತಾನೇ ಇರಲಿಲ್ಲ. ಫೈನಲಿ ನಾವು ನೀರು ಸ್ವಲ್ಪ ಕುಡ್ಕೊಂಡು ಮತ್ತೆ ಈಗ ನಮ್ಮದು ರೆಸ್ಟ್ ಆಫ್ ದ ಶಾಪ್ಸ್ ಏನೇನು ನೋಡಿರಲಿಲ್ಲ ಅದನ್ನು ನೋಡೋಕ್ಕೆ ಹೊರಟಿದ್ದೀವಿ. ಸೊ ಆಸ್ ಯು ಕ್ಯಾನ್ ಸಿ ಸೂಪರ್ ಬೈಕ್ಸ್ ಎಲ್ಲ ಕಡೆ ನೋಡ್ತಾನೆ ಇದ್ದರೆ ಅಪ್ಪ ನಮಗೊಂದು ಹಿಂಗೆ ಯಾರಾದರೂ ಗಿಫ್ಟ್ ಕೊಟ್ಬಿಡ್ಬಾರ್ದಾ ಅಂತ ಅನಿಸುತ್ತೆ, ಅಷ್ಟು ದೊಡ್ಡ ಬೈಕ್ಸ್. ಬಟ್ ಆಬ್ವಿಯಸ್ಲಿ ನನಗಂತೂ ಕಾಲು ಎಡ್ಸಲ್ಲ, ಇದು ಎಲ್ಲ ತುಂಬ ದೊಡ್ಡ ಬೈಕ್ಸ್ ಅಂತ ಅನ್ನಿಸ್ತದೆ. ಬಟ್ ಐ ವಾಂಟ್ ಟು ರಿಯಲಿ ಟ್ರೈ ಸಮ್ ಬೈಕ್ಸ್ ಸೊ ದ್ಯಾಟ್ ಐ ಕ್ಯಾನ್ ನೋ ನನಗೆ ಕಾಲು ಸಿಗುತ್ತಾ ಇಲ್ವಾ ಅಂತ ಎಲ್ಲ. ಫ್ಯೂಚರಲ್ಲಿ ತೊಗೊಂಡ್ರೆ ಬೇಕಾಗತ್ತಲ್ವ ಯಾವ ಕಂಪ್ನಿದು ಕುಳ್ಳಕ್ಕಿರೋವರೆಗೂ ಆಗುತ್ತೆ ಅಂತ. ಸೊ ಆಬ್ವಿಯಸ್ಲಿ ಜಸ್ಟ್ ಸೀಯಿಂಗ್ ಅರೌಂಡ್ ಆ್ಯಂಡ್ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬೇರೆ ಕಾನ್ಸರ್ಟ್ ಏನು ಬೀಟ್ ಗುರುದಿದೆ ಅವ್ರದ್ದು ಮತ್ತು ಫೆಸಿಲಿಟಿ ಮಾಡ್ತಾ ಇದ್ದಾರೆ, ಅದೆಲ್ಲ ನಡೀತಾ ಇದೆ. ಸೊ ಸೂಪರಾಗಿರೋ ದೊಡ್ಡ ಸೂಪರ್ ಬೈಕ್ಸ್ನ ಇಲ್ಲಿ ಒಂದು ಸ್ಟ್ಯಾಂಡಲ್ಲಿ ಫುಲ್ಲು ಅದನ್ನು ನಿಲ್ಲಿಸಿದ್ದಾರೆ. ಸಖತ್ತಾಗಿದೆ ನೋಡೋಕ್ಕೆ. ಸೊ ಅದರಲ್ಲಿ ಇಷ್ಟೂ ಆ್ಯಕ್ಚುಲಿ ಕತ್ಕೊಂಡು ಹೋಗ್ಬಿಟ್ರು ಅಂತ ಸೂಪರಾಗಿರುತ್ತೆ. ಬಟ್ ಎನಿವೇಸ್ ಇಟ್ ಈಸ್ ನಾಟ್ ಪಾಸಿಬಲ್, ಯಾಕಂದರೆ ಅದು ಸುತ್ತ ದೊಡ್ಡ ಕಾಂಪೌಂಡ್ ಥರ ಫುಲ್ ಗೇಟ್ಸ್ನ ಇಟ್ಬಿಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ವಿ ಕಾಂಟ್ ಟೇಕ್ ಇಟ್. ಬಟ್ ಸಖತ್ತಾಗಿರುತ್ತಲ್ವ, ಅಷ್ಟು ಬೈಕ್ಸ್ ನಂದೇ ಆಗಿದ್ರೆ ಹೆಂಗಿರ್ತಿತ್ತು. ವಾವ್ ಸೂಪರ್. ಸೊ ಎನಿವೇಸ್ ಮೂವಿಂಗ್ ಆನ್. ಸೊ ಈ ಕಡೆ ಕ್ಯಾನಪೀಸನ್ನು ನೋಡ್ಕೊಂತ ಹೋಗ್ತಾ ಇದ್ದೀವಿ, ಏನೇನಿದೆ ಅಂತ ನೋಡಿ ಸಾಕಾಗಿರಲ್ಲ. ಸೊ ಹುಡುಗರು ಆಗ್ಬಿಟ್ರು ಅಂತ ಸಖತ್ತು ಸೂಪರ್ ಬೈಕ್ಸ್ ಎಲ್ಲ ಓಡಿಸ್ಬೋದು. ಹುಡುಗಿರಾದ್ರೂ ಓಡಿಸ್ಬೋದು, ಬಟ್ ಎಲ್ಲ ಬೈಕ್ಸು ಆಗೋಲ್ಲ, ಯಾಕಂದರೆ ನಾವು ಇರೋ ಹೈಟ್ಗೆ ಒಂದು ಹೈಟ್ ಇಲ್ದಿರೋ ಬೈಕ್ನ ಅಷ್ಟೇ ಓಡ್ಸೋಕ್ಕಾಗೋದು. ಬಟ್ ಹುಡುಗರಾದರೆ ಸ್ವಲ್ಪ ಎಲ್ಲ ಹೈಟ್ ಇದ್ದೇ ಇರ್ತಾರೆ. ಸೊ ಆಬ್ವಿಯಸ್ಲಿ ದೇ ಕ್ಯಾನ್ ರೈಡ್ ಆಲ್ ದ ಬೈಕ್. ಇಲ್ಲಿ ನೋಡಿ ಯೂಟ್ಯೂಬರ್ಸ್ ಎಲ್ಲ ಯೂಟ್ಯೂಬಿಗೆ ಅವರು ಚಾನಲ್ಸ್ಗೆ ಮಾಡ್ತಾ ಇದ್ದಾರೆ ರೆಕಾರ್ಡು. ಆ್ಯಂಡ್ ಆಲ್ ಆರ್ ಬಿಸಿ ಇನ್ ದೇರ್ ಓನ್ ಥಿಂಗ್ಸ್. ಲೈಕ್ ಸಕ್ಕತ್ತಾಗಿರುತ್ತೆ ಇಲ್ಲಿ. ಎಷ್ಟು ಅಂದರೆ ನಾವು ಆ್ಯಕ್ಚುಲಿ ಹೋದ್ಮೇಲಿಂದ ಎಷ್ಟು ಟೈಮ್ ಇಲ್ಲಿ ಗೊತ್ತಾಗಲ್ಲ ಟೈಮ್ ಹೋಗೋದು.
ಅದು ಇದು ಏನೋ ಆದರೂ ಇರುತ್ತೆ. ಬಟ್ ಯು ಶುಡ್ ಬಿ ವೆರಿ ಇಂಟ್ರೆಸ್ಟೆಡ್ ಎಂಥೂಸಿಯಾಸ್ಟ್ ಅಬೌಟ್ ಸ್ಕೂಟರ್ಸ್ ಅಥವಾ ಬೈಕ್ಸು. ಇಲ್ಲಾಂದರೆ ಬೋರ್ ಆಗೋಕ್ಕೆ ಶುರು ಆಗುತ್ತೆ. ಜಸ್ಟ್ ಲೈಕ್ ಮೈ ಡಾಟರ್, ಅವಳು ಏನಿದೆ ಇಲ್ಲಿ ಅಂತಿಲ್ಲ. ಸೊ ಈಗ ಮಧ್ಯದಲ್ಲಿ ಬ್ರೇಕ್, ಬಿಡ್ ಗುರೂಸು ಅಥವಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಸೊ ಈಗ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ. ಸೊ ನಾವು ಸ್ವಲ್ಪ ಸ್ಟೇಜ್ ಹತ್ರ ಎಲ್ಲ ಹೋಗ್ಬಿಟ್ಟು ಪಿಕ್ಚರ್ಸ್ ತೊಗೊಳೋಣ. ಯಾಕಂದರೆ ಕಾನ್ಸರ್ಟ್ ಎಲ್ಲ ಆಗುವಾಗ ಮಧ್ಯದಲ್ಲಿ ಹೋದ್ರೆ ಚೆನ್ನಾಗಿರಲ್ಲ. ಸೊ ಆಬ್ವಿಯಸ್ಲಿ ಅವ್ರದ್ದು ಏನು ಈಗ ಲಂಚ್ ಬ್ರೇಕಿಗೆ ಹೋಗ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ವಿಲ್ ಟೇಕ್ ಸಮ್ ಪಿಕ್ಚರ್ಸ್ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿ ಈಗ ಸ್ವಲ್ಪ ಎಲ್ಲ ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಕೊಳೋದು ಹತ್ತಿರದಿಂದ. ಸೊ ಹೋಸ್ಟ್ಗೆ ಮತ್ತು ಸ್ಟೇಜ್ ಮೇಲೆ ಏನು ಇಷ್ಟು ತನಕ ಅವಾರ್ಡ್ಸ್ ಎಲ್ಲ ಕೊಡ್ತಾಯಿದ್ರು ಕ್ಲಬ್ಸಿಗೆ, ಅವರೆಲ್ಲ ಸ್ವಲ್ಪ ಈಗ ಬ್ರೇಕ್ ತೊಗೊಂಡು ಲಂಚ್ ತಿನ್ನೋಕ್ಕೆ ಹೋಗಿದ್ದಾರೆ. ಸೊ ಆಸ್ ಯು ಕ್ಯಾನ್ ಸಿ ಆಲ್ ಆರ್ ರಿಲ್ಯಾಕ್ಸಿಂಗ್ ಆ್ಯಂಡ್ ಚಿಲ್ಲಿಂಗ್ ಔಟ್. ಸೊ ಇಲ್ಲಿ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಪುಣ್ಯ ಯಾರಿಗಾದ್ರೂ ಸಾಕಾಯಿತು ಅಂದರೆ ಕೂತ್ಕೊಳಕ್ಕೆ ಅಟ್ಲೀಸ್ಟು. ಸೊ ಇಲ್ಲಿ ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ಸಮ್ ಸ್ಟಂಟ್ಸ್ ಸೌಂಡ್ಸ್ ಆ್ಯಕ್ಚುಲಿ. ಸೊ ನೋಡೋಣ ಮನೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಸಕ್ಕತ್ತಾಗಿರತ್ತಪ್ಪ ಅದು. ನಂಗೆ ಬೈಕ್ ಸೌಂಡ್ಸ್ ಕೇಳಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಐ ರಿಯಲಿ ಲೈಕ್ ದ್ಯಾಟ್ ಸೌಂಡ್. ಸೊ ಈ ಥರದ್ದೆಲ್ಲ ನನಗೆ ಇವೆಂಟ್ ಅಂದರೆ ಬೇಕಾದ್ರೆ ಫುಲ್ ಡೇ ಅಲ್ಲೇ ಓಡಾಡ್ಕೊಂಡಿದ್ದು ಬಿಡ್ತೀನಿ ನಾನು. ಸೊ ಅದ್ರ ಜೊತೆನೇ ಸ್ವಲ್ಪ ನಮ್ಮದು ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಳೋದು ಅದು ಇದು ಎಲ್ಲ ಮಾಡ್ತಾ ಇರೋದು. ಬಿಕಾಸ್ ಈ ಸೂಪರ್ ಬೈಕ್ಸ್ ಜೊತೆಲ್ಲ ನಂಗೆ ಸ್ವಲ್ಪ ಪಿಕ್ಚರ್ಸ್ ಬೇಕಿತ್ತು. ಆ್ಯಂಡ್ ಎಸ್, ಯು ಕ್ಯಾನ್ ಸಿ ನನ್ನ ಹಿಂದೆ ಫುಲ್ ಸೂಪರ್ ಬೈಕ್ಸ್ ಇದೆ. ಸೊ ಅದೇ ಥರ ಆ್ಯಕ್ಚುಲಿ ಸೂಪರ್ ಬೈಕ್ಸ್ ವಾವ್. ಸೊ ನಮಗೆ ಹೆಂಗೆ ಅನ್ಸುತ್ತೆ ಅಂದರೆ ಪಾಪ ಹುಡುಗರಿಗೆ ಅದೆಲ್ಲ ನೋಡಿ ಬೈಕ್ಸ್ನ ಇಷ್ಟ ಆಗಬೇಡ. ಸೊ ಅದಕ್ಕೆ ನನ್ನ ಮಗ ಹೇಳ್ತಿರ್ತಾನೆ ಅದು ಕೊಡಿಸು ಅಂತ. ಬಟ್ ಏನು ಅದ್ರದ್ದೆಲ್ಲ ರೇಟ್ಸು 3 ಲಕ್ಷ 4 ಲಕ್ಷ 10 ಲಕ್ಷ. ಸೊ ದಟ್ ಈಸ್ ಟು ಮಚ್. ಬಟ್ ಎನಿವೇಸ್ ತೊಗೊಳಕ್ಕಾಗಿಲ್ಲ ಅಂದ್ರೂ ಬಂದು ನೋಡ್ಕೊಂಡು ಕಣ್ತುಂಬ ನೋಡ್ಕೊಂಡು ಹೋಗ್ಬೋದು. ಸೊ ಅಗೇನ್ ದೇ ಆರ್ ಪರ್ಫಾರ್ಮಿಂಗ್ ಹಿಯರ್ ನಾವು.
participants of the Run and Gear Up contest, please move to. We would not have been able to achieve this fantastic level of the event that we have. A big thank you to our powered by to Rise Motors Legendary Customs. ಸೊ ಸೂಪರಾಗಿ ಆಡ್ತಾಯಿದ್ರು ಆ್ಯಂಡ್ ಐ ರಿಯಲಿ ಲೈಕ್ ಪುನೀತ್ ರಾಜ್ಕುಮಾರ್ಗೆ ಟ್ರಿಬ್ಯೂಟ್ ಕೊಟ್ಟಿದ್ದು. ಆ್ಯಂಡ್ ಯು ಕ್ಯಾನ್ ಸಿ ದೀಸ್ ಆರ್ ಓಲ್ಡ್ ಸ್ಕೂಟರ್ಸ್ ಆ್ಯಂಡ್ ಬೈಕ್ಸ್. ಸೊ ಹೇಗೆ ಸೂಪರ್ ಬೈಕ್ಸ್ ಇಟ್ಟಿದ್ದಾರೆ ಹಂಗೆ ಇದು ಹಿಂದಿನ ಕಾಲದ ಸೂಪರ್ ಸ್ಕೂಟರ್ಸ್ ಆ್ಯಂಡ್ ಬೈಕ್ಸ್. ಸೊ ಸಖತ್ತಾಗಿದೆ ಅಲ್ವಾ, ಹಳೇ ಕಾಲದ್ದು ಎಷ್ಟು ಚೆನ್ನಾಗಿದೆ, ಆ್ಯಂಟಿಗಾಗಿ ಒಂಥರ ತುಂಬಾ ಚೆನ್ನಾಗಿದೆ. ಈಗಿನ ಕಾಲದಲ್ಲೂ ಈ ಥರದೆಲ್ಲ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಕೊಡಬೇಕು ಅದನ್ನು ರಿಸ್ಟೋರ್ ಮಾಡಿಕೊಂಡು. ಸೊ ದಟ್ ಈಸ್ ರಿಯಲಿ ನೈಸ್. ಸೊ ಯಾರ ಹತ್ರ ಈಗ ಹಳೆ ಕಾಲದ ಬೈಕ್ಸ್ ಎಲ್ಲ ಇರುತ್ತೆ ಅವ್ರಿಗಂತೂ ಸೂಪರು. SD ಆಗಲಿ ಅಥವಾ ಬುಲೆಟ್ ಆಗಲಿ ಈ ಥರದೆಲ್ಲ ಮತ್ತೆ ಅದನ್ನು ರಿಸ್ಟೋರ್ ಮಾಡಿಕೊಂಡು RX 100 135 ವಾವ್ ಅವೆಲ್ಲ ಇದ್ರಂತೂ ಈಗ ಸೂಪರು. ಸೊ ಅದಲ್ಲದೆ ಇನ್ನೂ ಬೇರೆ ಬೇರೆ ಡಿಸ್ಪ್ಲೇಸ್ ಎಲ್ಲ ಹಾಕಿದ್ದಾರೆ ಬೈಕ್ಸ್ದು. ಸೊ ಎಷ್ಟು ಜನ ನೋಡಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಹಿಂದೆ ಓಡಾಡೋರು ಎಲ್ಲ ದೇ ವೆರಿ ಚಿಲ್ ಆ್ಯಂಡ್ ವೈಬ್ಡ್ ಪೀಪಲ್ ಅರೌಂಡ್. ಎಲ್ಲರೂ ಬೈಕರ್ಸು, ಸಖತ್ತು ಜನ ಬೈಕರ್ಸು. ಸೊ ಸಖತ್ತಾಗಿದೆ, ನನಗಂತೂ ಇವೆಂಟ್ ಅಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈಗ ಸೊ ಎನ್ಫೀಲ್ಡ್ ಬುಲೆಟ್ ಕಡೆಗೆ ಸೊ ಇಲ್ಲಿ ಸೂಪರಾಗಿರೋ ಬೈಕ್ನ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಒಂದು ಸ್ವಲ್ಪ ಮಾಡಲಿಂಗ್ ಮಾಡೋಣ ಅವ್ರಿಗೋಸ್ಕರ. ಆ್ಯಂಡ್ ವಿಲ್ ಕ್ಲಿಕ್ ಸಮ್ ಪಿಕ್ಚರ್ಸ್ ಅಂತ ಹೇಳ್ಬಿಟ್ಟು ಬಂದೆ ನಾನಿಲ್ಲಿ. ಸೊ ಮಳೆ ಬರೋಂಗೆ ಇದೆ ಆ್ಯಕ್ಚುಲಿ. ಸೊ ಮಳೆ ಬಂದರೆ ಆಮೇಲೆ ಫುಲ್ ಇದನ್ನೆಲ್ಲ ಅವರು ಎತ್ತಿ ಒಳಗಿಟ್ಕೋಬೇಕು, ಅದೆಲ್ಲ ಇರುತ್ತೆ. ಸೊ ಇಟ್ಸ್ ಬೆಟರ್ ವೆನ್ ಇಟ್ ಈಸ್ ಅವೈಲೇಬಲ್ ತೆಕ್ಕೊಂಬಿಡೋದು. Requesting the participants at Run and Gear Up to please assemble in front of the Aegis stall. The final call, I repeat, final call for Run and Gear Up contest. Participants, please assemble in front of the Aegis stall. ಅಲ್ಲೆಲ್ಲ ಸುತ್ಕೊಂಡು ಬಂದ್ವಿ. ಆ್ಯಂಡ್ ನನ್ನ ಮಗಳಿಗೆ ಈಗ ಸ್ಪಿನ್ ದ ವೀಲ್ ಮಾಡಬೇಕಂತ, ಯಾಕಂದರೆ ಅವ್ರ ಅಣ್ಣ ಹೇಳ್ಬಿಟ್ಟ ನನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಬಂತು ಅಂತೆಲ್ಲ. ಸೊ ಶಿ ವಾಂಟ್ಸ್ ಟು ಡೂ ಇಟ್ ನಾವು. ಸೊ ಅಲ್ಲಿ ಕಾಯ್ಕೊಂಡು ನಿಂತಿದ್ದೀವಿ ನಾವೀಗ. ಆ್ಯಂಡ್ ವಿ ಹ್ಯಾವ್ ಟು ಸಿ ಲೈಕ್ ಹೌ ಮಚ್ ಲಕ್ ವಿ ಆರ್ ಅಂತ. ಸೊ ಫೈನಲಿ ಶಿ ಗಾಟ್ ಎ ಕೀ ಚೈನ್ ಆ್ಯಂಡ್ ಎ ಬ್ಯಾಡ್ಜ್. ಸೊ ಅದನ್ನು ತೊಗೊಂಡು ಈಗ ಫುಲ್ ಸುಸ್ತಾಗ್ಬಿಟ್ಟು ಮತ್ತೆ ವಿ ಹ್ಯಾವ್ ಕಮ್ ಬ್ಯಾಕ್ ಟು ಹ್ಯಾವ್ ಸಮ್ ಈಟ್ ಸಮಥಿಂಗ್ ಆ್ಯಂಡ್ ಡ್ರಿಂಕ್ ಸಮಥಿಂಗ್. ಸೊ ಕಾಫಿ ಟೈಮ್ ಆಯ್ತಲ್ಲ. ಸೊ ಕಾಫಿ ಸ್ವಲ್ಪ ಕುಡ್ಕೊಂಡು ಹಂಗೆ ಸ್ವಲ್ಪ ಮತ್ತೆ ಎನರ್ಜಿ ತೊಗೊಂಡು ರೀಸ್ಟಾರ್ಟ್ ಮಾಡೋಕ್ಕೆ ಮತ್ತು. ಸೊ ಇನ್ನು ಹಾಫ್ ಡೇ ಇದೆ, ಅಂದರೆ ಈಗ ಆಲ್ಮೋಸ್ಟ್ 3 ಅಥವಾ 4. ಸೊ ಟಿಲ್ 10 ತನಕ ಇರೋದು, ಯಾಕಂದರೆ ವಿ ವಾಂಟ್ ಟು ಸಿ ದ ಲಗೋರಿ ಕಾನ್ಸರ್ಟ್. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಸೊ ಈಗ ನನ್ನ ಮಗ ಎಲ್ಲದನ್ನು ಟ್ರೈ ಮಾಡ್ತಾ. ಸೊ ಯಾರ್ಯಾರಿಗೆ ಆ್ಯಕ್ಚುಲಿ ಬೈಕ್ ಸ್ಟಂಟ್ಸ್ನ ಮಾಡಬೇಕು, ವೀಲಿ ಮಾಡಬೇಕು ಅಂತ ಇರುತ್ತೆ, ಬಟ್ ಯು ಕ್ಯಾನ್ ಡೂ ಇಟ್ ವಿತೌಟ್ ಎನಿ ಗೇರ್. ಸೊ ಇದೆಲ್ಲ ಸೂಪರಾಗಿ ಮಾಡಬೇಕು ಅಂತ ಇದ್ದರೆ ದ ಹ್ಯಾಡ್ ಎ ಬೈಕ್ ಹಿಯರ್. TVS ಅವರು ಡಿಸ್ಪ್ಲೇ ಮಾಡಿದರು ಟು ಸಿ ದ ಶಾಕ್ಸ್ ಆ್ಯಂಡ್ ಹೌ ಇಟ್ ಈಸ್ ಅಂತ. ಸೊ ಇದನ್ನು ಆ್ಯಕ್ಚುಲಿ ನೀವು ಬಂದವರು ಟ್ರೈ ಮಾಡ್ಬೋದಿತ್ತು. ಸೊ ಹೌ ಮಚ್ ಪವರ್ಫುಲಿ ಯು ಕ್ಯಾನ್ ಡೂ ದಿಸ್ ಅಂತ ಹೇಳ್ಬಿಟ್ಟು. ಸೊ ಹೀ ಟ್ರೈಡ್ ಇಟ್. ಸೊ ಫೈನಲಿ ನಾನು ಟ್ರೈ ಮಾಡೇಬಿಟ್ಟೆ. ಸೊ ಐ ರಿಯಲಿ ವಾಂಟೆಡ್ ಟು ಟ್ರೈ ಬೈಕ್ ಆ್ಯಂಡ್ ಸಿ ಹೌ ಇಟ್ ಈಸ್. ಸಿಕ್ಕತ್ತೆ ಕಾಲು ಪರವಾಗಿಲ್ಲ, ಬಟ್ ಆ ಬೈಕಿಗೆ 4 ಲಕ್ಷನೋ 5 ಲಕ್ಷನೋ ಇರಬೇಕು. ಸೊ ಇಟ್ಸ್ ಬೆಟರ್ ಸುಮ್ಮನೆ ಫೋಟೋಸ್ ತಗೊಂಬಿಟ್ಟು ಎದ್ದು ಬರೋದು. ಸೊ ನಾವು ಅಗೇನ್ ದೇ ಆರ್ ಡೂಯಿಂಗ್ ಸಮ್ practice sessions. So yes, it's going to be very nice in the evening. So ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ, ನೋಡೋಣ ಏನು ಆಡ್ತಾರೆ ಇವರು ಅಂತ ಹೇಳಿ.
शंकर ओम शंकर बोलो हरि ओम शंकर बोलो 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 हरि ओम fortunate and lucky enough to pursue my dream and make it a reality. I've been racing for almost 18 years now, and I've had a fair bit of my victories and losses and ups and downs. It's really this stage and this time, and thank you all for being patient and listening to me. Like if I was on your side, it's like, oh dude, yaar mare idu ondsati hogi ಬೆಳಗ್ಗೆಯಿಂದ ಕೇಳಿ ಸಾಕಾಗಿದೆ ಮಾತು. ಬಟ್ ಸೊ ಫಾರ್ ಸೊ ಗುಡ್. ಸೊ ಸಖತ್ತಾಗಿತ್ತು ಇಲ್ಲಿ ತನಕ. ಸೊ ಈಗ ಕೂತ್ಕೊಂಡು ಆ್ಯಕ್ಚುಲಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈವ್ನಿಂಗ್ ಎಷ್ಟೊತ್ತಿಗೆ ಆಗುತ್ತೆ, ಏನು ಕಾನ್ಸರ್ಟ್ ಆಗುತ್ತೆ ಅಂತ ನೋಡೋಕ್ಕೆ. ಸೊ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.